ಕಜ್ಜಾಯ ಮಾಡೋದು ತುಂಬ ಕಷ್ಟ ಅಂತ ಅನ್ನೋರಿಗೆ ಈ ವಿಡಿಯೋ ರಿಯಲಿ ಪರ್ಫೆಕ್ಟ್. ಇದು ಇನ್ಸ್ಟೆಂಟ್ ಕಜ್ಜಾಯ, ತುಂಬ ಸುಲಭವಾಗಿ ಮಾಡಬಹುದು. ರುಚಿ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ನೆನೆಸೋದು ಬೇಡ, ರುಬ್ಬೋದು ಬೇಡ. ಇವತ್ತು ಇನ್ಸ್ಟೆಂಟ್ ಕಜ್ಜಾಯ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ಇಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ತುಂಬ ಚೆನ್ನಾಗಿ ಅಂದರೆ ಅಕ್ಕಿ ಹಿಟ್ಟು ಚೆನ್ನಾಗಿ ಫೈನಾಗಿ ಪೌಡ್ರ್ ಇರಬೇಕು. ಮತ್ತು ತುಂಬ ಹಳೆಯ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡೋದು ಬೇಡ, ಫ್ರೆಶ್ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿ. ಇಲ್ಲಿ ನಾನು ನೀರನ್ನು ಜಸ್ಟ್ ಸಿಮ್ಸ್ಕೊಳ್ತಾ ಇದ್ದೀನಿ ಅಷ್ಟೇ. ಕೈಯಿಂದ ನೀವು ನೋಡ್ತಾ ಇರಬಹುದು ಯಾವ ರೀತಿ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಸಿಮ್ಸ್ಕೋಬೇಕು. ಮತ್ತು 1 ಗ್ಲಾಸ್ ಅಷ್ಟೆಲ್ಲ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ತುಂಬ ಕಡಿಮೆ, ಒಂದು ಸ್ಮಾಲ್ ಅಂದರೆ ಒಂದು 4 ರಿಂದ 5 ಟೀ ಸ್ಪೂನಷ್ಟು ವಾಟರ್ ನೀರು ಬೇಕಾಗುತ್ತೆ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ. ನೀರು ಹಾಕ್ಕೊಂಡು ನೋಡಿ ಈ ರೀತಿ ಸ್ವಲ್ಪ ಗಂಟುಗಳು ಇರ್ತಾವಲ್ವ ನೀರು ಹಾಕಿರೋದ್ರಿಂದ. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಾಗಿ ಈ ಥರ ಕೈಯಿಂದ ನಾನು ತೋರಿಸಿದ್ದೀನಿ. ಈ ರೀತಿಯಾಗಿ ಹಿಟ್ಟನ್ನು ತಿಕ್ಬಿಟ್ಟು ಅದನ್ನೆಲ್ಲ ಕರೆಕ್ಟಾಗಿ ಒಂಥರ ನೋಡಿ ಈ ರೀತಿ ಹಿಂಗೆ ಕಟ್ಟಿದರೆ ಈ ಥರ ಇರಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಇರಬೇಕು. ಸೊ ಈ ಹಿಟ್ಟು ಪರ್ಫೆಕ್ಟಾಗಿ ಕಜ್ಜಾಯ ಮಾಡಲಿಕ್ಕೆ ರೆಡಿ ಇದೆ ಅಂತ ಅರ್ಥ. ಸೊ ಹಾಗಾಗಿ ತುಂಬ ಡ್ರೈ ಇರಬಾರ್ದು, ಇದು ಒಂದು ಸ್ವಲ್ಪ ವೆಟ್ ಇರಬೇಕು ಸ್ವಲ್ಪ. ಮತ್ತು ನೀರು ಜಾಸ್ತಿ ಹಾಕ್ಬಿಟ್ಟು ಕಲಿಸ್ಕೋಬೇಡಿ, ಇವಾಗಲೇ ಹೇಳ್ತಾ ಇದ್ದೀನಿ, ಅದಕ್ಕೆ ಹೇಳಿದೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಒಂದು 4 ರಿಂದ 5 ಟೀ ಸ್ಪೂನ್ ನೀರನ್ನು ಮಾತ್ರ ಹಾಕಿದ್ದೀನಿ. ಈ ಥರ ಒಂದು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಬಿಡಿ. ಈಗ ಏನು ಮಾಡಬೇಕಂದ್ರೆ, ನಾವು ನೀರು ಹಾಕಿ ಸ್ವಲ್ಪ ಎಲ್ಲ ಒಂದೊಂದು ಗಂಟೆ ಇರುತ್ತಲ್ವ, ಸೊ ಹಾಗಿರಬಾರ್ದು. ಕರೆಕ್ಟಾಗಿ ಫೈನಾಗಿ ಹಿಟ್ಟು ಬರಬೇಕಂದ್ರೆ ಈ ರೀತಿ ಒಂದು ಜರಡಿಯಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಸೋಸ್ಕೊಳ್ಳಿ. ಈ ರೀತಿ ಸೋಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಗಂಟು ಗಂಟಾಗಿರಲ್ಲ, ಕಜ್ಜಾಯ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾವೇನು ಅಕ್ಕಿ ನೆನೆಸಿ ರುಬ್ಬಿ ಮಾಡ್ತಾರಲ್ಲ, ಸೇಮ್ ಅದೇ ರೀತಿ ಬರುತ್ತೆ ಹಿಟ್ಟು. ಈ ರೀತಿ ಈ ವಿಧಾನದಲ್ಲಿ ಮಾಡೋದ್ರಿಂದ. ಸೊ ನೋಡಿದ್ರಲ್ಲ, ಈ ರೀತಿ ಎಲ್ಲ ಏನೇನು ಗಂಟು ಇರುತ್ತಲ್ವ ಒಂದೊಂದು, ಅದೆಲ್ಲ ಕರೆಕ್ಟಾಗಿ ಈ ಥರ ಸೋಸ್ಕೋಬೇಕು. ಸೊ ಹಿಟ್ಟು ಕೂಡ ಸ್ವಲ್ಪ ಹಸಿ ಹಸಿ ಸ್ವಲ್ಪ ನೋಡಿ, ನಿಮ್ಗೆ ನೋಡ್ತಾನೆ ಗೊತ್ತಾಗುತ್ತೆ. ಸೊ ಈ ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ, ಒಮ್ಮೆ ಟ್ರೈ ಮಾಡಿ. ಕೆಲವೊಂದು ಸಲ ಇನ್ಸ್ಟೆಂಟಾಗಿ ಸ್ವಲ್ಪ ತುಂಬ ಟೈಮ್ ಬೇಡ, ಬೇಗ ಬೇಗ ಮಾಡೋಣ ಅಂತ ಅನಿಸಿದರೆ ಈ ವಿಧಾನದಲ್ಲಿ ನೀವು ಮಾಡಬಹುದು. ಇಲ್ಲಿ ಮೊದಲು 1 ಕಪ್ಪಷ್ಟು ಬೆಲ್ಲ ಮತ್ತು 1/4 ಕಪ್, 1/4 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲ ಎಲ್ಲ ಕರಗೋ ತನಕ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲದಲ್ಲಿ ತುಂಬ ಕಸಕಡ್ಡಿ ಇರುತ್ತೆ, ಅದನ್ನು ನೀವು ಸೋಸ್ಕೋಬೋದು. ಇದು ತುಂಬ ಆರ್ಗ್ಯಾನಿಕ್ ಬೆಲ್ಲ, ತುಂಬ ಕ್ಲೀನ್ ಇದೆ. ಹಾಗಾಗಿ ನಾನು ಹಾಗೆ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಒಂದು 2 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕಿದು. ಚೆನ್ನಾಗಿ ಎಷ್ಟು ಕುದಿಸ್ತೀವಿ ನೋಡಿ ಯಾವ ರೀತಿ ಬರಬೇಕಂದ್ರೆ, ಸ್ವಲ್ಪ ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಪಾಕ ಯಾವ ರೀತಿ ಇರಬೇಕಂದ್ರೆ ಈ ರೀತಿ ಒಂದೇ ರೀತಿ ಇರಬೇಕು. ಅಂದರೆ ಒಂದೇ, ಅದು ಎಲ್ಲ ನಾವು ಸೇರಿಸಿದಾಗ ಅದು ಇನ್ನೊಂದು ಸ್ವಲ್ಪ ಆಗಬೇಕು ಅಂತ ಇನ್ನೊಂದು 2 ನಿಮಿಷ ಚೆನ್ನಾಗಿ ಕುದಿಸಿದೆ. ಮತ್ತು ಇನ್ನೊಂದು ಸಲ ನಾನು ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ಸೊ ನೋಡಿ, ನೀರಲ್ಲಿ ಹಾಕಿದ ತಕ್ಷಣ ಒಂದೇ ಹತ್ರ ಈ ರೀತಿ ಗುಂಪಾಗಿ ಇರಬೇಕದು. ಈಗ 2 ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಹಾಗೆ 1 ಟೀ ಸ್ಪೂನಷ್ಟು ಗಸಗಸೆ, 2 ಟೀ ಸ್ಪೂನಷ್ಟು ಒಣ ಕೊಬ್ಬರಿ ಫೈನಾಗಿ ತುರ್ಕೊಂಡು ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನಷ್ಟು ಜಿಂಜರ್ ಪೌಡರ್, ಒಣ ಶುಂಠಿ ಪುಡಿ, ಹಾಗೆ 4 ರಿಂದ 5 ಏಲಕ್ಕಿ, ಅದನ್ನು ಪೌಡ್ರ್ ಮಾಡಿ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಬಿಳಿ ಎಳ್ಳು ನೀವು ಇದರಲ್ಲಿ ಹಾಕ್ಕೊಂಡ್ರೆ ಏನಾಗುತ್ತೆ, ಫ್ರೈ ಮಾಡುವಾಗ ಅದು ಚೆನ್ನಾಗಿರುತ್ತೆ, ತಿನ್ನುವಾಗ ಫುಲ್ ಒಂದೇ ಕಡೆ ಇರಲ್ಲ. ಅಥವಾ ಈ ಥರ ಹಾಕ್ಕೊಳ್ಳಿಲ್ಲ ಅಂದರೆ ನೀವು ಮೇಲೆ ಈ ಫ್ರೈ ಮಾಡೋ ಟೈಮಲ್ಲೂ ಕೂಡ ನೀವು ಹಾಕ್ಕೋಬೋದು ಮೇಲಿಂದ. ಸೊ ಈಗ ಏನು ಹಿಟ್ಟಿದೆ ಅಲ್ವಾ, ನೋಡಿಕೊಂಡು ಎಷ್ಟು ಬೇಕು ಅಷ್ಟೇ ಇದನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊತ ಈ ಥರ ಕಂಟಿನ್ಯೂ ಮಿಕ್ಸ್ ಮಾಡ್ತಾನೇ ಇರಬೇಕು. ಯಾಕಂದರೆ ಹಿಟ್ಟು ಪ್ರಮಾಣ ಕೆಲವೊಂದು ಸಲ ಹೆಚ್ಚು ಕಡಿಮೆ ಆಗುತ್ತಲ್ವ, ಒಂದೇ ಸಲ ಹಿಟ್ಟು ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ಈಗ ಈ ಅಕ್ಕಿ ಹಿಟ್ಟನ್ನು ಈ ಥರ ಹಾಕ್ಕೊಂಡು ನೋಡಿ ಸಿಮ್ಮಲ್ಲೇ ಇಟ್ಕೋಬೇಕು ಫ್ಲೇಮನ್ನು. ನಂತರ ಈ ಹಿಟ್ಟನ್ನು ಈ ಥರ ಸ್ವಲ್ಪ ಸ್ವಲ್ಪ ಒಂದು ಹದಕ್ಕೆ ಬಂದ ತಕ್ಷಣ ಹಿಟ್ಟೇನಾದರೂ ಎಕ್ಸ್ಟ್ರಾ ಉಳಿದ್ರೆ ಉಳಿಸ್ಕೊಂಬಿಡಿ. ಎಲ್ಲ ಹಿಟ್ಟು ಹಾಕ್ಕೊಂಡು ಹಾಳು ಮಾಡ್ಕೊಳ್ಳೋದು ಬೇಡ. ಸೊ ಹಾಗಾಗಿ ಆ ಪಾಕಕ್ಕೆ ಎಷ್ಟು ಹಿಟ್ಟು ಬೇಕೋ ಆ ಥರ ಈ ಥರ ಕಲಿಸ್ಕೊತಾನೆ ಹಿಟ್ಟನ್ನು ಹಾಕ್ಕೊಳ್ತಾ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ಒಂದು ಮುದ್ದೆ, ಈಗ ನಾವು ಮುದ್ದೆ ಮಾಡ್ಕೊಳ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಅಳಕ್ಕಿರಬೇಕು, ಗಟ್ಟಿಯಾಗಿ ಇರಬಾರ್ದು. ಆಮೇಲೆ ಇದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಹಾಗಾಗಿ ಸೊ ನೋಡ್ತಾ ಇರ್ಬೋದು ನೀವು ಯಾವ ಹದಕ್ಕೆ ಬರ್ತಾ ಇದೆ ಅಂತ. ಕಲಿಸ್ತಾ ಇದ್ರೆ ಸ್ಪೂನಿಂದ ಅದು ಕರೆಕ್ಟಾಗಿ ಮಿಕ್ಸ್ ಆಗ್ತಾ ಇರಬೇಕು ನೋಡಿ. ಈ ರೀತಿ ಒಂದು 2 ನಿಮಿಷ ಚೆನ್ನಾಗಿ ಕಲಿಸ್ತಾ ಸ್ವಲ್ಪ ಅಳಕ್ಕೆ ಅನಿಸ್ತು, ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾನು ಈ ಥರ ಕಲಿಸ್ಕೊತಾ ಇದ್ದೀನಿ. ಹೇಳಿದೆ ನಿಮಗೆ, ತುಂಬ ಗಟ್ಟಿ ಹಿಟ್ಟನ್ನು ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಅಷ್ಟು ಕಜ್ಜಾಯ ಚೆನ್ನಾಗಿ ಬರಲ್ಲ. ಸೊ ಇದು ಬಿಸಿ ಇರೋದ್ರಿಂದ ಅಳಕ್ಕೆ ಅನಿಸುತ್ತೆ, ಆಮೇಲೆ ತಣ್ಣಗಾಗುತ್ತೆ. ಸೊ ಈಗ ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೋಡಿ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಚೆನ್ನಾಗಿ ಅದು ಬಿಸಿ ಆಗಬೇಕು. ಸೊ ನೋಡಿದ್ರಲ್ಲ, ಯಾವುದೇ ಗಂಟು ಕೂಡ ಬರಲ್ಲ, ಯಾಕಂದರೆ ನಾವು ಮೊದಲೇ ಜರಡಿಲೆಲ್ಲ ಹಾಕಿ ಸೋಸ್ಕೊಂಡಿದ್ದೀವಲ್ವ. ಸೊ ಪರ್ಫೆಕ್ಟಾಗಿ ಈ ಕಜ್ಜಾಯ ರೆಡಿ ಆಗುತ್ತೆ. ಸೊ ಈಗ ಇಲ್ಲಿ 1 ಟೀ ಸ್ಪೂನಷ್ಟು ಮಾತ್ರ ತುಪ್ಪ ಹಾಕ್ಕೊಳ್ಳಿ.
ಜಾಸ್ತಿ ಎಲ್ಲ ಬೇಡ. ಸೊ ಈಗ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಒಂದು ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ನಾನು ಹಾಗೆ ಬಿಟ್ಬಿಡ್ತೀನಿ. ಜಾಸ್ತಿ ಹೊತ್ತು ಇಡಬೇಕಂತ ಏನಿಲ್ಲ, ಯಾಕಂದರೆ ಇನ್ಸ್ಟೆಂಟ್ ಕಜ್ಜಾಯ ಮಾಡ್ತಿರೋದ್ರಿಂದ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಇಟ್ಟು, ಈಗ ಇದು ತಣ್ಣಗಾಗಿದೆ. ಸೊ ಇದು ಪರ್ಫೆಕ್ಟಾಗಿ ನೋಡಿ, ಆವಾಗಲೇ ಎಷ್ಟು ಅಳಕ್ಕಿತ್ತು, ಇವಾಗ ಗಟ್ಟಿಯಾಗಿದೆ ಅದು. ಸೊ ಹಾಗಾಗಿ ಮೊದಲೇ ನೀವು ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ, ತಣ್ಣಗಾದ್ಮೇಲೆ ಅದು ಗಟ್ಟಿ ಆಗುತ್ತೆ ಅಂತ ನಿಮ್ಗೆ ಹೇಳಿದೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಈ ರೀತಿಯಾಗಿ ಸಾಫ್ಟಾಗಿ ಹಿಟ್ಟು ನೋಡಿ, ಈ ರೀತಿಯಾಗಿ ಬರಬೇಕು. ಈಗ ಸ್ವಲ್ಪ ಜಾಸ್ತಿ, ಈಗ ಚಪಾತಿಗಿಂತ ಸ್ವಲ್ಪ ಕಡಿಮೆ ಹಿಟ್ಟು, ಅಂದರೆ ಪೂರಿಗಿಂತ ಜಾಸ್ತಿ ಹಿಟ್ಟು ತೊಗೊಂಡು ಈ ಥರ ಕೈಯಿಂದ ಕೂಡ ಈ ಥರ ಚಿಕ್ಕ ಚಿಕ್ಕ ಪೂರಿ ಯಾವ ಥರ ಮಾಡ್ಕೊಳ್ತೀರಲ್ಲ ಆ ಥರ ನೀವು ತಟ್ಕೊಳ್ಳಿ. ಆದರೆ ದಪ್ಪ ಇರಬೇಕಿದು. ಅಥವಾ ಇಲ್ಲಿ ಬಟರ್ ಪೇಪರ್ ಕೂಡ ನಾನು ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ತುಪ್ಪ ಬೇಕಾದ್ರೆ ಕೆಳಗಡೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಸ್ವಲ್ಪ ಕೈಯಿಂದನೇ ಈ ಥರ ತಟ್ಕೊಳ್ಳಿ. ನೋಡಿ ದಪ್ಪವಾಗಿ ಇರಬೇಕು, ತುಂಬ ತೆಳುವಾಗಿ ಮಾಡ್ಕೋಬಾರ್ದು. ಈಗ ಎಣ್ಣೆ ಕಾದಿರುತ್ತಲ್ವ, ಅದನ್ನು ಸಿಮ್ಮಲ್ಲೇ ಇಟ್ಕೊಂಬಿಡಿ. ನಂತರ ಒಂದೊಂದೇ ಕಜ್ಜಾಯ ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಈ ಥರ ಎಣ್ಣೆ ಎಲ್ಲ ಇನ್ನೊಂದು ಸ್ಪೂನಿಂದ ಈ ಥರ ಎಲ್ಲ ಎಕ್ಸ್ಟ್ರಾ ಎಣ್ಣೆ ತೆಗೆದಿಡಬೇಕು. ನಂತರ ಸೇಮ್ ಅದೇ ರೀತಿ ನಾನು ಕಜ್ಜಾಯನ ಈ ಥರ ತಟ್ಬಿಟ್ಟು ಇದರಲ್ಲಿ ಎಣ್ಣೆಯಲ್ಲಿ ಹಾಕಿ ನಾನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ಆ ಎಣ್ಣೆ ಎಕ್ಸ್ಟ್ರಾ ಎಣ್ಣೆ ಇರುತ್ತಲ್ಲ ಅದೆಲ್ಲ ಈ ಥರ ಒತ್ತಿಬಿಟ್ಟು ಎಲ್ಲ ಎಣ್ಣೆ ತೆಗೆದುಬಿಡಬೇಕು. ಸೊ ಈ ಕಜ್ಜಾಯ ಎಣ್ಣೆ ಹೀರ್ಕೊಳ್ಳಲ್ಲ, ಅಂದರೆ ಹೀರ್ಕೊಂಡಿರೋ ಎಣ್ಣೆನ ಎಕ್ಸ್ಟ್ರಾ ತೆಗೆದುಬಿಡಬೇಕು ಅಷ್ಟೇ. ನೋಡಿದ್ರಲ್ಲ, ಇದೇ ರೀತಿ ಕಜ್ಜಾಯ ಮಾಡುವ ವಿಧಾನ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿಯಾಗಿ ನಾನೆಲ್ಲ ಕಜ್ಜಾಯನ ಮಾಡಿ ಇಟ್ಕೊಂಡಿದ್ದೀನಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ತುಂಬ ರುಚಿ ಕೂಡ ಇರುತ್ತೆ. ಸೊ ಹಾಗಾಗಿ ಇನ್ಸ್ಟೆಂಟ್ ಕಜ್ಜಾಯ ರೆಡಿ ಆಯಿತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.